ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇದು ನಾನ್ ಬಂದು ದ ಮ್ಯಾಟರ್ಸ್ ಹೌಸ್ ಅನ್ನೋ ಎಲ್ಲಾ ತರ ಮ್ಯಾಟರ್ಸ್ ಸಿಗುವಂತಹ ಒಂದು ಮ್ಯಾನುಫ್ಯಾಕ್ಚರ್ ಸ್ಟೋರ್ ಹತ್ರ ಇದೀನಿ ಆಲ್ರೆಡಿ ಅಂತಾನೆ ಹೇಳ್ಬೋದು. ನಮ್ ಜೊತೆಗೆ ನೋಡ್ತಾ ಇದೀರಾ ಏನೊಂದು ದ ಮ್ಯಾಟರ್ಸ್ ಹೌಸ್ ಅಂತ ಏನಿದೆಯೋ ಅಲ್ಲಿಂದು ಪ್ರೊಪರೇಟರ್ ಅಂತಾನೆ ಹೇಳ್ಬೋದು. ಸಂಪತ್ ಸರ್ ಇದಾರೆ ನಮ್ ಜೊತೆಗೆ. ಸೊ ವೆಲ್ಕಮ್ ಟು ದ ವಿಡಿಯೋ ಸರ್. ಸರ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ನಿಮ್ಮ ಒಂದು ಅಂದ್ರೆ ಅಕಾರ್ಡಿಂಗ್ ಟು ಮ್ಯಾಟರ್ಸ್ ಅಂತ ಬಂದಿದೆ, ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ತಾರ ಅಂತದ್ದು. ಸೊ ಅದು ನಿಮ್ಮ ಒಂದು ದ ಮ್ಯಾಟರ್ಸ್ ಹೌಸ್ ಅಲ್ಲಿ ಮಾಡ್ತಾ ಇದೀವಿ. ಸೊ ನಿಮ್ದು ಮ್ಯಾಟರ್ಸ್ ಹೌಸ್ ಅಂದ್ರೆ ಏನ್ ಸರ್ ಆಕ್ಚುಲಿ ನಮ್ಮ ವ್ಯೂವರ್ಸ್ ಕೇಳ್ಬಿಡಿ ಸರ್. ಮ್ಯಾಟ್ರಸ್ ಅಂದ್ರೆ ನಿಮ್ಗೆ ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರ್ ಆಗಿರ್ತೀವಿ ನಾವು. ಈಗ ನೋಡಿರ್ಬೋದು ನೀವು ಕಂಪ್ನಿಗಳು, ಹೌದು, ಕರ್ಲಾನ್, ಪೆಪ್ಸ್, ಕಿಂಕರ್, ಮ್ಯಾಟ್ರಸ್ ಆತರ ಕಂಪ್ನಿಗಳ ತರ ನಮ್ದು ಒಂದು ಕಂಪನಿ ಮ್ಯಾಟ್ರಸ್ ಅಂತ. ಇಲ್ಲೇನಂದ್ರೆ ನಾವು ನಿಮ್ ಮುಂದೆನೆ ರೆಡಿ ಮಾಡಿ ಕೊಡುವಂತದ್ದು. ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಲ್ಲಿ ಮೇನ್ ಎಲ್ಲ ನಿಮ್ ಕಣ್ ಮುಂದೆನೆ ರೆಡಿ ಇರುತ್ತೆ. ಎಲ್ಲಾನು ಒಳಗಡೆ, ಈಗ ಎಕ್ಸಾಂಪಲ್ ನೀವು ಹೊರಗಡೆ ಶೋರೂಮ್ ಹೋಗ್ತೀರಾ, ಏನು ಅಂತ ಗೊತ್ತಿರಲ್ಲ. ಯಾಕಂದ್ರೆ ಒಳಗಡೆ ಒಂದ್ಸಲಿ ಸ್ಟಿಚ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗಲ್ಲ ಏನಿರುತ್ತೆ ಅಂತ. ಇಲ್ಲಾದ್ರೆ ನಿಮ್ಗೆ ಒಳಗಡೆ ಏನ್ ಹಾಕ್ತಿವಿ, ಲೇಯರ್ಸ್ ಬೈ ಲೇಯರ್ಸ್ ನಿಮ್ಗೆ ಕ್ಲೀನ್ ಆಗಿ ಕ್ಲಾರಿಫಿಕೇಶನ್ ಸಿಗುತ್ತೆ. ನಿಮ್ ಮುಂದೆನೆ ಸ್ಟಿಚ್ ಮಾಡ್ತೀವಿ, ನಿಮ್ ಮುಂದೆನೆ ರೆಡಿ ಆಗುತ್ತಲ್ಲ ನಿಮ್ಗೆ. ಅಲ್ಲಿಗೆ ಡೈರೆಕ್ಟ್ ಆಗಿ ಕಸ್ಟಮರ್ ನೋಡಬಹುದು. ಡೈರೆಕ್ಟ್ ಕಸ್ಟಮರ್ ಫ್ಯಾಕ್ಟ್ರಿಗೆ ಬಂದೇ ನೋಡಬಹುದು. ಓಕೆ ಸರ್, ಇದು ಎಲ್ಲಿ ಬರುತ್ತೆ ಸರ್ ಆಕ್ಚುಲಿ? ಇದು ಬಂದಿ ಪ್ಲೇಸ್ ಬಂದಿ ನಿಮ್ಗೆ ಇಲ್ಲಿ ಕನಕಪುರ ಮೇನ್ ರೋಡ್, KCD ಕಾಲೇಜ್, ರಘುನಹಳ್ಳಿ. ಓಕೆ, ಬನಶಂಕರಿ ನಿಯರ್ ಬೈ ಕೋಣಗುಂಟೆ ಕ್ರಾಸ್ ಅಂತ ಬರುತ್ತೆ. ನಿಯರ್ ಬೈ ಬರುತ್ತೆ. ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಬಹುದು ನೀವು. ಅದ ಮ್ಯಾಟರ್ಸ್ ಹೌಸ್ ಅಂತ ಬಂದ್ರೆ ಯಾವ ತರ ಮ್ಯಾಟರ್ಸ್ ಗಳು ಸಿಗುತ್ತೆ, ಮತ್ತೆ ಡಿಫ್ರೆನ್ಸ್ ಏನಿದೆ ಅಂದ್ರೆ ಬೇರೆ ಕಂಪ್ನಿಗೂ ನಿಮ್ದಕ್ಕೆ ಏನ್ ಡಿಫ್ರೆನ್ಸ್ ಏನಿದೆ? ಸರ್ ನಮ್ದ್ರಲ್ಲಿ ಫೋಮ್ಸ್ ಮ್ಯಾಟರ್ಸ್ ಇದೆ, ಸ್ಪ್ರಿಂಗ್ಸ್ ಮ್ಯಾಟರ್ಸ್ ಇದೆ, ಆರ್ಥೋಪೆಟಿಕ್, ಲ್ಯಾಟೆಕ್ಸ್, ಕೂಲ್ ಮೆಮೊರಿ ಜೆಲ್, ಆಮೇಲೆ ಫುಲ್ಲಿ ಹೈಯರ್ ಅಂಡ್ ಕ್ವಾಲಿಟಿ ಎಲ್ಲಾ ಕ್ವಾಲಿಟೀಸ್ ಮಾಡ್ತೀವಿ ನಾವು. ಓಕೆ, ನಿಮ್ಗೆ ಯಾವ ತರ ಬೇಕು, ಹೆಂಗ್ ಬೇಕು. ಸ್ವಲ್ಪ ಜನಗಳಿಗೆ ಬ್ಯಾಕ್ ಪೇನ್ ಇಶ್ಯೂಸ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಮಾಡಿ ಬ್ಯಾಕ್ ಪೇನ್ ಇರುತ್ತೆ, ಸ್ವಲ್ಪ ಜನಕ್ಕೆ ಸರ್ಜರಿಗಳಾಗಿರುತ್ತೆ, ಸ್ವಲ್ಪ ತುಂಬಾ ಎಲ್ಲಾ ತರ ಮ್ಯಾಟರ್ಸ್ ಮಾಡ್ತೀವಿ ನಾವು. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಡ್ಬೋದು. ಎಷ್ಟು ಕಂಫರ್ಟ್, ಎಷ್ಟು ಸಾಫ್ಟ್ನೆಸ್ ಬೇಕಂದ್ರೆ ಅಷ್ಟು ಸಾಫ್ಟ್ನೆಸ್ ಮ್ಯಾಟರ್ ಸಿಗುತ್ತೆ ನಮ್ಮ ಹತ್ರ. ಎಷ್ಟು ಹಾರ್ಡ್ನೆಸ್ ಬೇಕೋ ಅಷ್ಟು ಹಾರ್ಡ್ನೆಸ್ ಮ್ಯಾಟರ್ ಸಿಗುತ್ತೆ ನಮ್ಮ ಹತ್ರ. ಓಕೆ ಸರ್, ಮತ್ತೆ ನೀವೇನೋ ಸಮಥಿಂಗ್ ಆಗ್ಲೇ ಬಂದ ತಕ್ಷಣ ಹೇಳ್ತಾ ಇದ್ರಿ, ಅಷ್ಟು ನಾವು ಈ ತರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲ ಇದೀವಿ ನಾವು ಆಲ್ರೆಡಿ ಅಂತ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸ್ ಗೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ದ್ರಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ ನಾವು. ದಿ ಮ್ಯಾಟರ್ಸ್ ಅಂತ ಹೊಡೆದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಇದ್ದೀವಿ. ಓಕೆ, ಮತ್ತೆ ಗೂಗಲ್ ರೇಟಿಂಗ್ಸ್ ಅಲ್ಲೂ ಕೂಡ ನೋಡಬಹುದು. ಒಂದು ಒಳ್ಳೆ ರೇಟಿಂಗ್ ಇರುವಂತಹ ಒಂದು ಮ್ಯಾಟರ್ಸ್ ಒನ್ ಆಫ್ ದಿ ಫ್ಯಾಕ್ಟರಿ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್. ಸರ್ ಪ್ರೈಸಸ್ ಎಲ್ಲ ಬಂದ್ರೆ ಪ್ರೈಸಸ್ ಎಲ್ಲ ಏನಿದೆ ಸರ್? ಪ್ರೈಸಸ್ ಎಲ್ಲ ನಿಮ್ಗೆ ಸ್ಟಾರ್ಟಿಂಗ್ 10,000 ಹಿಡಿದು ಒಂದು 60,000 ಗಂಟನು 60,000 ಗಂಟನು ಇರುತ್ತೆ ನಿಮ್ಗೆ. ಡಿಪೆಂಡ್ಸ್ ಅಪಾನ್ ದೇರ್ ಒಂದು ಇದು ಕ್ವಾಲಿಟಿ ಸರ್. ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಒಳಗಡೆ ಏನ್ ಹಾಕ್ತಿವಿ ನಾವು ಅದ್ರ ಮೇಲೆ ಡಿಪೆಂಡ್. ಒಳಗಡೆ ನಿಮ್ ಶೋರೂಮ್ ಮೇಲೆ ಗೊತ್ತಾಗಲ್ಲ ಏನಾಗ್ತಿವಿ ಅಂತ. ಇಲ್ಲಿ A to Z ಗೊತ್ತಾಗುತ್ತೆ, ಕ್ಲಾರಿಟಿ ಇರುತ್ತೆ ನಿಮ್ಗೆ. ಬನ್ನಿ, ಕಣ್ ಮುಂದೆ ನಿಂತ್ಕೊಳ್ಳಿ, ಒಂದು half an hour to 45 minutes, 30 to 45 minutes ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ ಮುಂದೆ ರೆಡಿ ಮಾಡಿ ಕಳ್ಸಿಕೊಟ್ಬಿಡ್ತೀವಿ. ರೆಡಿ ಆಗೋಗಿರುತ್ತೆ, ಫುಲ್ ರೆಡಿ ಮಾಡಿ. ಅದಕ್ಕೆ ಡೆಲಿವರಿ ಚಾರ್ಜಸ್ ಅಂತ ಏನಾದ್ರು ಕೊಡ್ಬೇಕಾ? ಇಲ್ಲ, ಫ್ರೀ ವಿತ್ ಇನ್ ಬೆಂಗಳೂರು ಫ್ರೀ ಡೆಲಿವರಿ ಇರುತ್ತೆ ನಿಮ್ಗೆ. ಓಕೆ, ಸೊ ಔಟ್ ಸೈಡ್ ಮಾತ್ರ ಡೆಲಿವರಿ ಚಾರ್ಜಸ್? ಔಟ್ ಸೈಡ್ ಮಾತ್ರ ಡೆಲಿವರಿ ಇರುತ್ತೆ. ಇಲ್ಲಾಂದ್ರೆ ಔಟ್ ಆಫ್ ಸ್ಟೇಟ್ ಆದ್ರೆ ನಮ್ಗೆ VRL ಟ್ರಾನ್ಸ್ಪೋರ್ಟೇಷನ್. ಎಕ್ಸಾಂಪಲ್ ನಮ್ಗೆ ಮೈಸೂರಿಂದ ಬರುತ್ತೆ, ಗುಲ್ಬರ್ಗ, ಹುಬ್ಳಿ ಆ ಕಡೆಯಿಂದ ಬಂದಾಗ ಇಲ್ಲಿಂದ ಎಲ್ಲ ರೆಡಿ ಮಾಡಿ VRL ಟ್ರಾನ್ಸ್ಪೋರ್ಟೇಷನ್ ಕಳ್ಸಿಕೊಟ್ಬಿಡ್ತೀವಿ. ಓಕೆ ಅಣ್ಣ, ತುಂಬಾ ಜನ ಕೇಳ್ತಾರೆ ಆಕ್ಚುಲಿ, ತುಂಬಾ ಜನ ನೀವು ಅನ್ಕೊಂಡ್ ಕೂಡ ಇಡ್ತೀರಾ, ಎಲ್ಲೋ ಒಂದ್ ಕಡೆ ಹೋಗ್ತೀರಾ ಮ್ಯಾಟರ್ಸ್ ಗಳು ಮಾಡಿಸಿಲ್ಲ ಅಂದ್ರೆ ಆಲ್ಮೋಸ್ಟ್ ರೆಡಿಮೇಡ್ ಮ್ಯಾಟರ್ಸ್ ಗಳು ಹೋಗಿ ತರ್ಸ್ಕೊಂಡ್ ಬರ್ತೀರಾ. ಬಟ್ ಅದು ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ ಸಿಗಲ್ಲ. ಆಲ್ಮೋಸ್ಟ್ ಒಂದು 6 ತಿಂಗಳು ಕೂಡ ಯೂಸ್ ಮಾಡಲ್ಲ, 1 ವರ್ಷ ಕೂಡ ನೆಟ್ಟಿಗೆ ಯೂಸ್ ಮಾಡಿರಲ್ಲ. ಇದಂಗೆ ಕರೆಕ್ಟ್ ಆಗಿ ಕಂಫರ್ಟಬಲ್ ಇಲ್ಲ ಅನ್ಕೊಂಡು ಸುಮ್ನೆ ಒಂದು ಕಸಕ್ ಬಿಸಾಕ್ತೀರಾ. ಅದ್ರ ಬದಲು ನೀವೆಲ್ಲೋ ಸುಮ್ನೆ ಆ ಮ್ಯಾಟರ್ಸ್ ರೆಡಿನೇ ಆಗಿರಲ್ಲ ಅಂದ್ರೆ ಎಲ್ಲೋ ನಿಮ್ ಕಣ್ಮರೆ ಆಗಿ ರೆಡಿ ಆಗಿರೋಂತ ಒಂದು ಮ್ಯಾಟರ್ಸ್ ತಗೊಳ್ಳೋ ಬದಲು ಅಣ್ಣ ಡೈರೆಕ್ಟ್ ಆಗಿ ದ ಮ್ಯಾಟರ್ಸ್ ಹೌಸ್ ಬನ್ನಿ. ನಿಮ್ ಕಣ್ ಮುಂದೆ ಎಷ್ಟು ಸರ್, ಎಷ್ಟು ಮಿನಿಟ್ಸ್ ಹೇಳಿದ್ರಿ ನೀವು? ಸರ್ 30 to 45 minutes. ಅಣ್ಣ ನಿಮ್ಗೆ ಅಪ್ಪ ಅಂದ್ರೆ ಅನ್ಲಾಡ್ಜ್ 1 hour ಅಷ್ಟೇ. 1 hour ಇಲ್ಲೇ ಕಾಫಿ ಟೀ ಕುಡ್ಕೊಂಡು, ಜ್ಯೂಸ್ ಗೀಸ್ ಕುಡ್ಕೊಂಡು ಟೈಮ್ ಪಾಸ್ ಎಲ್ಲೋ ನಿಂತ್ಕೊಂಡು ಮಾಡ್ತಾ ಇರ್ತೀರಾ, ಜಸ್ಟ್ ಒಂದು ಆರ್ಡರ್ ಕೊಟ್ಬಿಟ್ಟು. ಬಟ್ ಅದ್ರ ಬದಲು ನೀವು ಇಲ್ಲಿಗೆ ಡೈರೆಕ್ಟ್ ಆಗಿ ಬನ್ನಿ. ಸಂಪತ್ ಸರ್ ಕೂಡ ಅಷ್ಟೇ, ತುಂಬಾ ಫ್ರೆಂಡ್ಲಿ ಪರ್ಸನ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಲೈಕ್ ಪ್ರತಿಯೊಂದು ಕೂಡ ನಿಮ್ ಬಜೆಟ್ ಗೆ ತಕ್ಕಂತೆ ಒಂದು ಒಳ್ಳೆ ಮ್ಯಾಟರ್ಸ್ ಕೂಡ ಮಾಡ್ಕೊಡ್ತಾರೆ. ನಿಮ್ ಕಣ್ ಮುಂದೆನೆ ಅಲ್ಲೊಂದು ಮ್ಯಾಟರ್ಸ್ ಕೂಡ ಪ್ರಿಪೇರ್ ಆಗುತ್ತೆ, ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅವ್ರು ಯಾವ ತರ ಮಾಡ್ತಾರೆ, ಯಾವ ತರ ಸ್ಪಂಜ್ ಗಳು ಯೂಸ್ ಮಾಡ್ತಾರೆ, ಮತ್ತೆ ಅವ್ರು ಹಾಕಂತ ಒಂದು ಲೇಯರ್ಸ್ ಗಳಾಗಿರ್ಬೋದು ಅಥವಾ ಕಾಟನ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನೀಟಾಗಿ ತಿಳಿಸ್ತಾ ಹೋಗ್ತಾರೆ ಸರ್. ಇವಾಗ ಸರ್ ಪಟ್ಪಟ ಅಂತ ಹೇಳ್ಬಿಟ್ಟು ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ತರ ಲೇಯರ್ಸ್ ಗಳಿದೆ ಪ್ರತಿಯೊಂದು ಕೂಡ ತೋರಿಸ್ಕೊಡ್ತಾರೆ. ಈಗ ಬನ್ನಿ ಹೋಗೋಣ. ಈಗ ಸರ್ ಇದು ರೆಡಿ ಮಾಡ್ತಾ ಇರೋದಾಗಿರೋದು ಈಗ ಆರ್ಥೋ ಕೂಲ್ ಮೆಮೊರಿ ಮ್ಯಾಟರ್ಸ್ ಅಂತ ಬರುತ್ತೆ ನಿಮ್ಗೆ. ಈಗ ಓಕೆ, ಫಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ಬಾಂಡೆಡ್ ಫೋಮ್ ನ ಯೂಸೇಜ್ ಮಾಡಿ ಪ್ರಿಪೇರ್ ಮಾಡ್ತಾ ಇದೀವಿ ನಾವು. ಓಕೆ, ಇದನ್ನ ಬಾಂಡೆಡ್ ಅಂತ ಕರಿತೀವಿ. ಇದೆಲ್ಲ ಮಿಕ್ಸ್ಡ್ ಫೋಮ್ ಆಗಿರುತ್ತೆ ನಿಮ್ಗೆ, ತುಂಬಾ ಹಾರ್ಡ್ ಸರ್ಫೇಸ್ ಇರುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ಅಂದ್ರೆ ಇದಕ್ಕೆ ಗಮ್ ಆಗ್ತಾರಂತದ್ದು ಸರ್? ಗಮ್ಮಿಂಗ್ ಮಾಡ್ಬೇಕು. ಇದು ಸ್ಟೇಜ್ ಬೈ ಸ್ಟೇಜ್ ನಾವು ಸ್ಯಾಂಡ್ವಿಚ್ ತರ ಮಾಡ್ತೀವಿ. ಈಗ ಲೇಯರ್ಸ್ ಮೇಲೆ ಲೇಯರ್ಸ್ ಕುಣಿಸ್ಬೇಕಂದಾಗ ಗಮ್ಮಿಂಗ್ ಮಾಡ್ತೀವಿ ನಾವು. ಈಗ ಎಕ್ಸಾಂಪಲ್ ಈಗ ಒಂದ್ ಲೇಯರ್ ಫಸ್ಟ್ ಲೇಯರ್ ನ ಆಡ್ ಆನ್ ಮಾಡ್ತಾ ಇದೀವಿ ನಾವೀಗ. ಓಕೆ, ಬಾಂಡೆಡ್ 4 inches ಇರುತ್ತೆ ಇದ್ರಲ್ಲಿ ನಿಮ್ಗೆ. ಟೋಟಲ್ ಫಿನಿಶಿಂಗ್ 8 inches ಮ್ಯಾಟರ್ಸ್ ನ ಪ್ರಿಪೇರ್ ಮಾಡ್ತಾ ಇದೀವಿ ನಾವೀಗ. ಓಕೆ,
ಒಂದು ಫಸ್ಟ್ ಸ್ಟೇಜ್ ಬಂದು 4 ಇಂಚಸ್ ಬಾಂಡೆಡ್ ಫಾರ್ಮ್ ಇರುತ್ತೆ. ಅದಾದ್ಮೇಲೆ ಅದ್ರ ಮೇಲೆ ಒಂದು ಆರ್ಥೋ ಲೇಯರ್ ಅಂತ ಹಾಕ್ತಾ ಇದೀವಿ. ಓಕೆ, ಇದು ಆರ್ಥೋ ಲೇಯರ್ ಬ್ಲಾಕ್ ಕಲರ್ ಇದೆಯಲ್ಲ, ಅದು ಆರ್ಥೋ ಲೇಯರ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಇದ್ರ ಮೇಲೆ ನಿಮ್ಗೆ ನೆಕ್ಸ್ಟ್ ಕೂಲ್ ಮೆಮೊರಿ ಜೆಲ್ ಅಂತ ಬರುತ್ತೆ ನಿಮ್ಗೆ. ಓಕೆ, ಮ್ಯಾಟರ್ಸ್ ಕೂಲ್ ಆಗಿರ್ಬೇಕು, ಈಗ ತುಂಬಾ ಸೆಕೆ ಇರುತ್ತೆ, ಓಕೆ, ಅದಕ್ಕೋಸ್ಕರ ಹೀಟ್ ಆಗ್ಬಾರ್ದು ಅನ್ನೋದಕ್ಕೆ ಯೂಸೇಜ್ ಮಾಡುವಂತದ್ದು ಕೂಲ್ ಮೆಮೊರಿ ಜೆಲ್. ಓಕೆ, ಇದು ಫಸ್ಟ್ ನಿಮ್ಗೆ ಆರ್ಥೋ ಲೇಯರ್ ಸಪೋರ್ಟ್ ಕೊಡ್ತೀವಿ ಫಸ್ಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಕೂಲ್. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ನಿಮ್ಗೆ ಕೂಲ್ ಮೆಮೊರಿ ಜೆಲ್ ಅಂತ ಬರುತ್ತೆ. ತಿರ್ಗಾ ಅದ್ರ ಮೇಲೆ ಒಂದು ಆರ್ಥೋ ಲೇಯರ್ ಹಾಕಿ ಓಕೆ, ಸ್ಟಿಚಿಂಗ್ ಲೆವೆಲ್ ಗೆ ತಗೊಂಡ್ ಹೋಗ್ತೀವಿ. ನೆಕ್ಸ್ಟ್ ಅಂದ್ರೆ ಹೀಟ್ ಆಗ್ಬಾರ್ದು ಅಂತಾರ ಕೂಲ್ ಹಾಕೋದು ಏನು ಅಂತ? ಹೌದು ಸರ್, ಹೀಟ್ ಆಗ್ಬಾರ್ದು ಅಂದ್ಬಿಟ್ಟು ಕೂಲ್ ಮೆಮೊರಿ ಜೆಲ್ ನ ಯೂಸ್ ಮಾಡಿ ಪ್ರಿಪೇರ್ ಮಾಡೋದು. ಪ್ಲಸ್ ಬಾಡಿಗೆ ಸಪೋರ್ಟ್ ಆಗಿರ್ಲಿ ಅನ್ಬಿಟ್ಟು ಕೂಲ್ ಮೆಮೊರಿ ಜೆಲ್ ನ ಯೂಸೇಜ್ ಮಾಡ್ತೀವಿ ನಾವು. ಓಕೆ, ಓಕೆ ಸರ್, ಇವಾಗ ಪೇಸ್ಟ್ ಮಾಡ್ತೀರಾ ಅದನ್ನ? ಪೇಸ್ಟಿಂಗ್ ಮಾಡ್ತಾ ಇದ್ದಾರೆ ಸರ್. ಹಾ. ನೆಕ್ಸ್ಟ್ ಲೇಯರ್ ಬಂದು ಈಗ ನಿಮ್ಗೆ ಕೂಲ್ ಮೆಮೊರಿ ಜೆಲ್ ಲೇಯರ್ ಆಗ್ತಾ ಇದೀವಿ. ಕೂಲ್ ಮೆಮೊರಿ ಜೆಲ್ ಅಂತ ಕರಿತೀವಿ ನಿಮ್ಗೆ. ತುಂಬಾ ಬ್ಯೂಟಿಫುಲ್ ಲೇಯರ್ ಇದು ನಿಮ್ಗೆ. ಅಂದ್ರೆ ಇದಕ್ಕೂ ಕೂಡ ಗಮ್ ಹಾಕ್ತಾ ಇದೀರಾ? ಹೌದು, ಇದಕ್ಕೂ ಗಮ್ ಹಾಕ್ತಾ ಇದೀವಿ. ಇದಕ್ಕೂ ಫುಲ್ ಲೇಯರ್ ಗಮ್ ಹಾಕ್ಬೇಕು. ಫುಲ್ ಲೇಯರ್ ಗಮ್ ಹಾಕೋದ್ರಿಂದ ಕ್ಲೀನ್ ಆಗಿ ನಿಮ್ಗೆ ಕಂಪ್ರೆಸ್ ಆಗಿ ಕುತ್ಕೊಳ್ಳುತ್ತೆ ನಿಮ್ಗೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ, ಲಕ್ಸುರಿ ಇರುತ್ತೆ ನಿಮ್ಗೆ ಮ್ಯಾಟ್ರಸ್ ಗಳದ ನಿಮ್ಗೆ. ಮೈನ್ ಹೇಳಿದ್ನಲ್ಲ ಸರ್, ಈಗ ಬೇಸಿಗೆ ಕಾಲಕ್ಕೆ ಕೂಲ್ನೆಸ್ ಬೇಕು ಅಂದ್ರೆ ನಿಮ್ಗೆ ಇದನ್ನೇ ಯೂಸ್ ಮಾಡ್ಬೇಕು ನೀವು. ಓಕೆ, ಇದ್ ಯೂಸ್ ಮಾಡೋದ್ರಿಂದಾನೇ ನಿಮ್ಗೆ ಕೂಲ್ನೆಸ್ ಎಲ್ಲ ಅವಾಯ್ಡ್ ಆಗೋದು ನಿಮ್ಗೆ. ನೀವು ಬರೀ PU ಫೋಮ್ ನ ಯೂಸ್ ಮಾಡಿದ್ರೆ ತುಂಬಾ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಗೆ. ಓಕೆ, ಇದ್ ಮುಗ್ದ್ಮೇಲೆ ಮತ್ತೆ ಆರ್ತಾ ಬರುತ್ತಾ? ತಿರ್ಗಾ ಇದಾದ್ಮೇಲೆ ಇನ್ನೊಂದ್ ಲೇಯರ್ ಬರುತ್ತೆ, ಅದ್ ತೋರ್ಸ್ಕೊಡ್ತೀನಿ ನಾನು ನಿಮ್ಗೆ. ಓಕೆ, ಓಕೆ, ಓಕೆ. ಸೊ ಮತ್ತೆ ಪೇಸ್ಟಿಂಗ್ ಅಲ್ಲ ಸರ್? ಮತ್ತೆ ಪೇಸ್ಟಿಂಗ್ ಇದು ನೆಕ್ಸ್ಟ್ ಥರ್ಡ್ ಲೇಯರ್ ಪೇಸ್ಟಿಂಗ್ ಆಗ್ತಾ ಇದೆ ನಿಮ್ಗೆ. ಥರ್ಡ್ ಲೇಯರ್ ಪೇಸ್ಟಿಂಗ್ ಆಗೋದ್ರಿಂದ ನಿಮ್ಗೆ ಒಂದು ಕ್ಲಾರಿಟಿ ಆಗಿ ಗೊತ್ತಾಗ್ತಾ ಇದೆ ನಿಮ್ಗೆ ಇನ್ನರ್ ಮೆಟೀರಿಯಲ್ ಏನಿದೆ ಅಂತ ನಮ್ದ್ರಲ್ಲಿ. ಹೌದೌದು. ಅಂದ್ರೆ ಇವಾಗ ಇಲ್ಲಿ ನೀವು ಯೂಸ್ ಮಾಡೋ ಒಂದು ಸ್ಪಂಜ್ ಅಥವಾ ಇನ್ನೊಂದು ಸಮಥಿಂಗ್ ಕೂಲಿಂಗ್ ಸ್ಪಂಜ್ ಎಲ್ಲ ಹೇಳಿದ್ರಿ, ಇದೆಲ್ಲ ನಿಮ್ಗೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದನೇ ಬರೋದಾ ಏನು? ಕಂಪ್ನಿ ಕಡೆಯಿಂದ ಬರೋದು. ಇದೆಲ್ಲ ಫ್ರಮ್ ಡ್ಯೂರೋಫ್ಲೆಕ್ಸ್ ಮೆಟೀರಿಯಲ್ಸ್ ಇದೆಲ್ಲ ನಿಮ್ಗೆ. ನನಗೆಲ್ಲ A to Z ರಿಸೀವ್ ಆಗೋದೆಲ್ಲ ಡ್ಯೂರೋಫ್ಲೆಕ್ಸ್ ಕಂಪ್ನಿಯಿಂದಾನೇ ರಿಸೀವ್ ಆಗುತ್ತೆ ಫೋಮ್ಸ್ ಗಳೆಲ್ಲ ನಿಮ್ಗೆ. A to Z ಅವ್ರೇನ್ ಯೂಸ್ ಮಾಡ್ತಾರೆ ಪ್ರಾಡಕ್ಟ್, ಸೇಮ್ ಪ್ರಾಡಕ್ಟ್ ಇಲ್ಲಿ ಯೂಸ್ ಆಗೋದು ನಿಮ್ಗೆ.